ಹಲೋ ಎವ್ರಿವನ್, ಇವತ್ತಿನ ರೀಡಿಂಗಲ್ಲಿ ಆಕಾಶಿಕ್ ರೆಕಾರ್ಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಒಂದು ಟಾಪಿಕ್ ಬಗ್ಗೆ ಅಂತ ಹೇಳಿದರೆ, ನಿಮ್ಮ ಈ ಜನ್ಮದ ಕರ್ಮಗಳ ಪಾಠ ನಿಮಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಈಗಷ್ಟೇ ಇನ್ನೊಂದು ಚಾನಲಲ್ಲೂ ನಾನು ಇದೇ ರಿಲೇಟೆಡ್ ಆಗಿ ಆಕಾಶಿಕ್ ರೆಕಾರ್ಡಿಂಗ್ ಬಗ್ಗೆನೇ ನಾನು ರೀಡಿಂಗ್ನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಸೊ ಅಲ್ಲಿ ಬೇರೆ ಟಾಪಿಕ್ ಇದೆ, ಇಲ್ಲಿ ನಿಮ್ಮ ಜನ್ಮದ ಒಂದು ಕರ್ಮದ ಬಗ್ಗೆ. ಓಕೆನಾ, ಅದೇನು ಪಾಠ ಹೇಳ್ತಾ ಇದೆ, ಏನು ಪಾಠ ಕಲಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಬೇರೆ ರೀಡಿಂಗ್ಗಳು ಈ ಒಂದು ಚಾನಲಲ್ಲೇ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬೇರೆ ಥರದ ರೀಡಿಂಗ್ಗಳಿದೆ, ನೀವು ನೋಡ್ಬೋದು. ಥ್ಯಾಂಕ್ ಯು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಬಗ್ಗೆನೇ ನೋಡ್ತಾ ಇರೋಂಥ ರೀಡಿಂಗ್ ಇದು. ಓಕೆನಾ, ಯಾವುದೇ ವ್ಯಕ್ತಿ ಬಗ್ಗೆ ಅಲ್ಲ, ನಿಮ್ಮ ಜೀವನದ ಕರ್ಮದ ಪಾಠ ನಿಮಗೇನು ಹೇಳ್ತಾ ಇದೆ ಅನ್ನೋದನ್ನು ಆಕಾಶ ರೆಕಾರ್ಡಿಂಗ್ ಮುಖಾಂತರ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಎಸ್, 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ದ ಡೆವಿಲ್ ಕಾರ್ಡ್, ಪೇಜ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಕಪ್ಸ್. ಓಕೆ, the magician, the world. Okay, 3 of cups. Okay, nice. Knight of pentacle, bottom of the card. Justice ಬರ್ತಾ ಇದೆ bottom of the card. Okay, yes, ಹರಿಪರಾಶಕ್ತಿ ಜಗನ್ಮಾತೆ. ಓಕೆ, ರೈಟ್. ಈ ಜನ್ಮದಲ್ಲಿ ನಿಮಗೆ ಏನು ಪಾಠ ಕಲಿಸ್ತಾ ಇದೆ, ಏನು ಹೇಳ್ತಾ ಇದೆ, ಈ ಜನ್ಮದಲ್ಲಿ ನೀವು ಮಾಡಿರೋಂಥ ಕರ್ಮದ ಪಾಠಗಳು ನಿಮಗೇನು ಹೇಳ್ತಾ ಇದೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಸೆಲ್ಫ್ ಲವ್ ಬಗ್ಗೆ ತುಂಬ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ, ಇಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕಿಂತ ಬೇರೆಯವ್ರನ್ನ ಪ್ರೀತಿ ಮಾಡೋದೇ ಜಾಸ್ತಿ ಆಗಿದೆ, ಬೇರೆಯವ್ರ ಪ್ರೀತಿಗೆ ಕೈ ಚಾಚುವಂಥದ್ದೇ ಜಾಸ್ತಿ ಆಗಿದೆ ಇಲ್ಲಿ. ಓಕೆನಾ, ಸೊ ಅವ್ರನ್ನ ನನ್ನ ಪ್ರೀತಿ ಮಾಡ್ತಿಲ್ಲ, ಇವ್ರು ನನ್ನನ್ನು ಪ್ರೀತಿ ಮಾಡ್ತಿಲ್ಲ, ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ, ಇವ್ರಿಗೆ ನನ್ನ ಕಂಡ್ರೆ ಆಗಲ್ಲ, ಈ ರೀತಿಯಾಗಿ ನೀವಿಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಒಂದು ಸೆಲ್ಫ್ ಲವ್ ನಿಮಗೆ ಪಾಠವನ್ನು ಕಲಿಸ್ತಾ ಇದೆ. ಓಕೆನಾ, ಸೊ ನೀವು ಯಾರೆಲ್ಲ ಇಲ್ಲಿ ಬೇರೆಯವ್ರ ಪ್ರೀತಿಗೆ ಹಂಬಲಿಸ್ತಾ ಇದ್ದೀರಾ, ಬೇರೆಯವ್ರ ಪ್ರೀತಿಗೋಸ್ಕರ ಭಿಕ್ಷೆ ಬೇಡ ಥರ ಆ ಥರ ಬೇಡ್ತಾ ಇದ್ದೀರಾ, ನಂಗೆ ಅವ್ರ ಪ್ರೀತಿ ಬೇಕು, ಇವ್ರ ಪ್ರೀತಿ ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ಹೇಳಿ ಏನು ಬೇಡ್ತಾ ಇದ್ದೀರಾ, ಬೆಗ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮಗೆ ಬೇಕಾಗಿರೋದು ಅವರು ಇವರು ಅಲ್ಲ, ಬಟ್ ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಎಷ್ಟು ಕೇರ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಎಷ್ಟು ಬೆಲೆ ಕೊಡ್ತಾ ಇದ್ದೀರಾ, ನಿಮಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಈ ಜನ್ಮದ ಕರ್ಮದ ಪಾಠ ನಿಮಗೆ ಹೇಳ್ತಾ ಇರೋದು ನಿಮ್ಮನ್ನು ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಷ್ಟು ರೆಸ್ಪೆಕ್ಟ್ನ ನೀವು ಬೇರೆಯವರಿಂದ ನೀವು ಪಡ್ಕೊಳ್ಬೋದು. ಓಕೆನಾ, ಸೊ ನಿಮ್ಮನ್ನು ನೀವು ಕೇವಲವಾಗಿ ನೋಡಿಬಿಟ್ಟು ಬೇರೆಯವ್ರನ್ನ ರಾಜನ ಹಾಗೆ ನೋಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮನ್ನು ನೀವು ರಾಜ ಅಥವಾ ರಾಣಿ ಥರ ನೋಡಿ, ಬೇರೆಯವ್ರನ್ನ ಕೇವಲವಾಗಿ ನೋಡಿ ಅಂತಲ್ಲ, ರಾಜನಾಗಿ ನಿಮ್ಮನ್ನು ನೀವು ನೋಡಿದಾಗ ಬೇರೆಯವರು ನಿಮ್ಮನ್ನು ರಾಜನಾಗಿ ನೋಡ್ತಾರೆ. ಓಕೆನಾ, ಬಟ್ ಇಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡ್ತಾ ನಿಮಗೆ ಪಾಠ ಕಲಿಸ್ತಾ ಇರೋದು, ನಿಮ್ಮ ಪಾಠ ಹೇಳ್ತಾ ಇರೋದು, ಕರ್ಮದ ಪಾಠ ಹೇಳ್ತಾ ಇರುವಂಥದ್ದು, ನೀವಿಲ್ಲಿ ಕೇವಲವಾಗಿ ನೋಡ್ಕೊಂಡು ಬೇರೆಯವ್ರನ್ನ ತುಂಬಾ ರಾಜ ರಾಣಿ ತರ ನೋಡ್ತಾ ಇದ್ದೀರಾ. ಓಕೆನಾ, ಸೊ ಪಾಠ ಹೇಳ್ತಾ ಇದೆ ಬೇರೆಯವ್ರನ್ನ ರಾಜರಾಣಿಯಾಗಿ ನೋಡೋದಲ್ಲ, ನಿನ್ನನ್ನು ನೀನು ಫಸ್ಟ್ ರಾಜರಾಣಿಯಾಗಿ ನೋಡು. ಓಕೆನಾ, ನಿನ್ನಲ್ಲಿರುವಂತಹ ಸೆಲ್ಫ್ ಸ್ವಯಂ ರೆಸ್ಪೆಕ್ಟ್, ನಿಮ್ಮನ್ನು ನೀವು ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೋ, ಅದನ್ನ ನೀನು ಮಾಡು. ನಿನಗೆ ನೀನು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಬೇರೆಯವ್ರು ಯಾರು ಕೂಡ ನಿನಗೆ ರೆಸ್ಪೆಕ್ಟ್ ಮಾಡಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನಿನ್ನ ಪ್ರೀತಿ ಏನಿದೆ, ಆ ಶಕ್ತಿ ಏನಿದೆ ನಿನ್ನೊಳಗೆ ಇರುವಂಥದ್ದು, ಅದು ನಿನ್ನೊಳಗೆ ಬರುವಂಥದ್ದು ಇತರರಿಂದ ಅಲ್ಲ, ಅಂದರೆ ಬೇರೆಯವರಿಂದ ಅಲ್ಲ. ಓಕೆನಾ, ಸೊ ಬ್ಯೂಟಿಫುಲ್ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಆಕಾಶಿಕ್ ರೆಕಾರ್ಡಿಂಗಿಂದ. ಆ್ಯಂಡ್ ಈ ಒಂದು ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು, ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಶಕ್ತಿ ಏನಿದೆ, ಅದು ನಿಮ್ಮೊಳಗೆ ಇರುವಂಥದ್ದು, ಅದು ನಿಮ್ಮೊಳಗಿಂದ ಬರುವಂಥದ್ದೇ ವಿನಃ ಬೇರೆಯವರಿಂದ ಅಲ್ಲ.
ಓಕೆನಾ. ಸೊ ನಿಮಗೆ ಅನ್ನಿಸ್ಬೋದು ಅವರಿದ್ರೆ ನಾನು ತುಂಬ ಖುಷಿಯಾಗಿದ್ದು ಬಿಡ್ತೀನಿ, ಅಥವಾ ಅವರಿದ್ರೆ ನಾನು ತುಂಬ ಪ್ರೀತಿಯಿಂದ ಇರ್ತೀನಿ, ಅಥವಾ ಅವರಿದ್ರೆ ನನಗೊಂದು ಶಕ್ತಿ ಅಂತ ಹೇಳ್ಬಿಟ್ಟು. ಅವರಿದ್ರೆ ನಿಮಗೊಂದು ಶಕ್ತಿ ಅಲ್ಲ, ಅವ್ರು ಬಿಟ್ಟೋದ್ರೆ ನಿಮಗೆ ಶಕ್ತಿನೇ ಇರಲ್ವಾ ಅಲ್ವಾ. ಸೊ ಅದಕ್ಕೇನೆ ನಿಮ್ಮನ್ನು ನೀವು ಯಾವತ್ತೂ ಬಿಟ್ಕೊಡಲ್ಲ ಅಲ್ವಾ. ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಾ, ನಿಮಗೆ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ನಿಮ್ಮನ್ನು ನೀವು ಎಲ್ಲೂ ಕೂಡ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇರಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಪ್ರೀತಿ ಇರ್ಬೋದು, ಆ ಒಂದು ಸ್ಟ್ರೆಂತ್ ಇರ್ಬೋದು, ಶಕ್ತಿ ಇರ್ಬೋದು, ಅದು ನಿನ್ನಲ್ಲಿರುವಂಥದ್ದು. ಅದು ನಿನ್ನಿಂದ ಬರೋವಂಥದ್ದೇ ವಿನಃ ಬೇರೆಯವರಿಂದ ಅವರಿದ್ರೆ ನನಗೆ ಪ್ರೀತಿ ಬರುತ್ತೆ, ಅವರಿದ್ರೆ ನನಗೆ ಶಕ್ತಿ ಇರುತ್ತೆ, ನೋ ಚಾನ್ಸ್. ಅವರಿದ್ರೆ ನಿಮಗೆ ಏನೂ ಶಕ್ತಿ ಇರಲ್ಲ, ಬಟ್ ಏನೋ ಒಂದು ಸಪೋರ್ಟ್ ಇರುತ್ತೆ ವಿನಃ ನಿಮ್ಮ ಒಂದು ಸೆಲ್ಫ್, ನಿಮ್ಮ ಒಂದು ಸೋಲಿಗೆ ಯಾವುದೇ ರೀತಿಯಾದಂಥ ಹೆಲ್ಪ್ ಇರಲ್ಲ. ಓಕೆ. ಸೊ ಅದಕ್ಕೆ ಹೇಳ್ತಿರೋದು, ಬೇರೆಯವರಿಂದ ನೀವು ಯಾವುದೇ ರೀತಿಯಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕಿಂತ ನಿಮ್ಮನ್ನು ನೀವು ಗೌರವ ಕೊಡೋದು, ನಿಮ್ಮನ್ನು ನೀವು, ನಿಮ್ಮೊಳಗಿರುವಂಥ ಶಕ್ತಿನ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಕೆಲವೊಂದು ಡಿಟ್ಯಾಚ್ಮೆಂಟ್ಗಳು ಆ್ಯಂಡ್ ಫ್ರೀಡಮ್ಗಳು ಅಂದರೆ ಇಲ್ಲಿ ಹಿಂದಿನ ಜನ್ಮದಲ್ಲಿ ನೀವು ಕೆಲವೊಂದು ಆ ಒಂದು ಅಟ್ಯಾಚ್ಮೆಂಟ್ನ ನೀವು ಇನ್ನೂ ಬಿಟ್ಟಿಲ್ಲ. ಹಿಂದಿನ ಜನ್ಮದಿಂದನೂ ಅಷ್ಟೇ. ಈಗ ನಿಮ್ಮ ಹಿಂದಿನ ಜನ್ಮದಲ್ಲಿ ಪೇರೆಂಟ್ಸಿಂದ ಆಗಿರ್ಬೋದು, ಒಬ್ಬ ವ್ಯಕ್ತಿದೇ ಆಗಿರ್ಬೋದು, ಫ್ರೆಂಡ್ಸ್ಗಳದ್ದಾಗಿರ್ಬೋದು, ಅಥವಾ ಸಮಥಿಂಗ್ ನಿಮ್ಗೆ ತುಂಬ ಕ್ಲೋಸ್ ಆಗಿರೋಂಥ ವ್ಯಕ್ತಿಗಳದ ಒಂದು ಆ ಅಟ್ಯಾಚ್ಮೆಂಟ್ನ ಬಿಟ್ಟಿರಲ್ಲ. ನೋಡ್ಬೋದು ನಿಮಗೆ ಈಗಿನ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಅನ್ನಿಸ್ಬೋದು ಇದ್ದಕ್ಕಿದ್ದಂಗೆ ಡಲ್ ಆಗ್ತೀರಾ, ಇದ್ದಕ್ಕಿದ್ದಂಗೆ ಖುಷಿ ಆಗುತ್ತೆ, ಅಥವಾ ಒಂದು ವ್ಯಕ್ತಿ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಆಗ್ಬಿಡ್ತೀರಾ, ಸಡನ್ನಾಗಿ ಅಟ್ಯಾಚ್ಮೆಂಟ್ ಆಗ್ಬಿಡುತ್ತೆ. ಸೊ 1 ಮಂತಲ್ಲಿ 1 ವೀಕಲ್ಲೇ ತುಂಬ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗ್ಬಿಡ್ತೀರಾ. ಸೊ ಆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇಲ್ಲ ಅಂದ್ರೆ ನೀವಿಲ್ಲ, ಆ ರೀತಿಯಾಗಿ ನೀವು. ಸೊ ಆ ವ್ಯಕ್ತಿಗೋಸ್ಕರ ಕಣ್ಣೀರು ಹಾಕ್ತೀರಾ, ಆ ವ್ಯಕ್ತಿಗೋಸ್ಕರ ನೀವೇನು ಮಾಡೋಕ್ಕೂ ರೆಡಿ ಇರ್ತೀರಾ. ಓಕೆ. ಸೊ ಆ ಅಟ್ಯಾಚ್ಮೆಂಟ್ಗಳೇ ನಿಮಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಬಣ್ಣದಲ್ಲಿ ಸಿಕ್ಸಾಕ್ಬಿಡುತ್ತೆ. ಸೊ ಆ ಅಟ್ಯಾಚ್ಮೆಂಟ್ಗಳು ತುಂಬ ಬೇಡ ನಿಮಗೆ. ಆ ಅಟ್ಯಾಚ್ಮೆಂಟ್ಗಳನ್ನ ಬ್ರೇಕ್ ಮಾಡೋದನ್ನೇ ಈ ಜನ್ಮದಲ್ಲಿ ನಿಮಗೆ ಹೇಳ್ತಾ ಇರೋವಂಥದ್ದು ಪಾಠ. ಯಾರನ್ನೇ ಆಗಿರ್ಬೋದು, ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡ. ಸ್ವಲ್ಪ ಫ್ರೀಡಮ್ ಆಗಿರು, ನಿನಗೆ ನೀನು ಸ್ವತಂತ್ರವನ್ನು ಕೊಡು, ಬೇರೆಯವರಿಗೂ ಕೂಡ ಸ್ವತಂತ್ರವನ್ನು ಕೊಡು. ಓಕೆನಾ. ಸೊ ಈ ಪಾಠ ನಿಮ್ಮ ಸೋಲ್ಗೆ, ನಿಮ್ಮ ಕರ್ಮ ನಿಮಗೆ ಕಲಿಸ್ತಾ ಇರುವಂಥದ್ದು. ಪ್ರೀತಿ ಅಂದರೆ ಹಿಡಿದಿಟ್ಕೊಳ್ಳೋದಂಥದ್ದಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಆ ಪರ್ಸನ್ ಬಿಟ್ಬಿಟ್ರೆ, ಆ ಪರ್ಸನ್ ನಾನು ಮಾತಾಡಿಸ್ತಾ ಇದ್ರೆ, ಅಥವಾ 1 ವೀಕ್ ಆಯಿತು ಮೇಡಮ್ ಆ ಪರ್ಸನ್ ನನ್ನ ಹತ್ರ ಮಾತಾಡ್ತಿದ್ರೆ, ಆ ವ್ಯಕ್ತಿ ಬಿಟ್ಟೋಗ್ಬಿಡ್ತಾರೆ ನನ್ನನ್ನು. ಅದು ಪ್ರೀತಿ ಅಂತ ಯಾರೂ ಹೇಳಲ್ಲ ಡಿಯರ್ಸ್. ಓಕೆ. ಒಬ್ಬ ವ್ಯಕ್ತಿನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರನ್ನ ಆರಾಮಾಗಿ ಬಿಡಬೇಕೇ ವಿನಃ ಅವ್ರನ್ನ ಹಿಡಿದಿಟ್ಕೊಳ್ಳೋದ್ರಿಂದ ನಮ್ಮನ್ನ ಆ ವ್ಯಕ್ತಿ ಪ್ರೀತಿ ಮಾಡೋದಿಲ್ಲ. ಓಕೆನಾ. ಸೊ ಇಲ್ಲಿ ಪ್ರೀತಿ ಅಂದರೆ ಹಿಡ್ಕೊಳ್ಳೋದಲ್ಲ, ಆರಾಮಾಗಿ ಸ್ವತಂತ್ರವಾಗಿ ಬಿಡುವಂಥದ್ದು, ಅದು ಪ್ರೀತಿ. ಯಾವುದೋ ಒಂದು ವ್ಯಕ್ತಿನ ನಾನು ಅವ್ರು ಮೆಸೇಜ್ ಮಾಡ್ತಿದ್ರೆ ಬಿಟ್ಟೋಗ್ಬಿಡ್ತಾರೆ ಅಂತ ನಿಮಗೆ ಅನುಮಾನ ಇದೆ ಅಂತ ಹೇಳಿದ್ರೆ ಅದು ಪ್ರೀತಿನೇ ಅಲ್ಲ, ಅದು ಆ್ಯಕ್ಚುಲ್ ಆಗಿ. ಸೊ ಆ ವ್ಯಕ್ತಿ ಮೇಲೆ ಒಂದು ಏನೋ ಒಂದು ಆಕರ್ಷಣೆ ಇರುತ್ತೆ, ಅಟ್ರಾಕ್ಷನ್ ಇರುತ್ತೆ, ಆ ಅಟ್ಯಾಚ್ಮೆಂಟ್ ಇದೆ, ನೀವು ಏನೋ ಒಂದು ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿರ್ತೀರಾ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮ್ಮ ಆ ಕರ್ಮದ ಪಾಠ ನಿಮಗೆ ಹೇಳ್ತಾ ಇರುವಂಥದ್ದು, ಪ್ರೀತಿನೇ ಆಗಿರಲಿ, ಯಾವುದೇ ಒಂದು ವ್ಯಕ್ತಿನೇ ಆಗಿರಲಿ, ಹಿಡಿದಿಡ್ಕೊಂಡು ನನಗೆ ಈ ವ್ಯಕ್ತಿ ಬೇಕೇ ಬೇಕು ಅಂತ ಹಠ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಓಕೆನಾ. ಇಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ, ಆ ವ್ಯಕ್ತಿನ ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಸೋತೋಗ್ಬಿಟ್ಟೆ. ಎಸ್, ರೈಟ್. ಈ ಥರ ನಿಮಗೆ ಅನಿಸಿದ್ಯಾ? ಈ ವ್ಯಕ್ತಿನ ನಾನು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಸೋತೋಗ್ಬಿಟ್ಟೆ, ಫೇಲ್ಯೂರ್ ನೋಡ್ಬಿಟ್ಟೆ, ಐ ಆಮ್ ಅ ಲೂಸರ್, ಈ ರೀತಿ ಎಲ್ಲ ನೀವು ಯೋಚನೆ ಮಾಡ್ತೀರಾ ಅಲ್ವಾ? ಸೊ ಪ್ರೀತಿನ ಬಿಟ್ಕೊಟ್ಟ ತಕ್ಷಣ ನೀವು ಲೂಸರ್ ಅಲ್ಲ, ಸೋಲೋ ಅಂಥದ್ದಲ್ಲ. ಆ ಒಂದು ಸೋಲ್ನ, ಆ ಒಂದು ಆತ್ಮನ ನೀವು ಮುಕ್ತವಾಗಿ ಬಿಡ್ತೀರಾ, ಮುಕ್ತವಾಗಿ ಇರ್ಲಿಕ್ಕೆ ಬಿಡ್ತೀರಾ. ಓಕೆನಾ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ನಿಮಗೀಗ ಎಲ್ಲ ಮಾತುಗಳು ನಿಮಗೆ ಏನಿರ್ಬೋದು, ಇದು ಯಾವ ರೀತಿಯಪ್ಪ ನನಗಿದೋ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೊಳ್ಬೋದು. ಬಟ್ ಅರ್ಥ ಆಗತ್ತೆ. ಸೊ ನಿಧಾನಕ್ಕೆ ಇದನ್ನು ನಿಮ್ಮ ಜೀವನಕ್ಕೆ ಕನೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇದು ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಇದನ್ನೆಲ್ಲ ನೀವೇ ಮಾಡ್ತಿರೋವಂಥದ್ದು, ನಿಮ್ಮ ಕರ್ಮದ ಬಗ್ಗೆನೇ ಇಲ್ಲಿ ರೀಡಿಂಗ್ ನೋಡ್ತಾ ಇರೋವಂಥದ್ದು. ಸೊ ನಿಮ್ಮ ಕರ್ಮದಲ್ಲಿ ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಒಂದು ವ್ಯಕ್ತಿನ ನೀವು ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಆ ವ್ಯಕ್ತಿನ ಹಿಡಿದಿಟ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲ ಆ ವ್ಯಕ್ತಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಈ ಒಂದು ಕರ್ಮ ನಿಮಗೆ ತಿಳಿಸ್ತಾ ಇರುವಂಥದ್ದು. ಈಗ ಹಿಡ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೊತೆ ನಿಜವಾಗ್ಲೂ ಇವಾಗಿನ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ, ಆ್ಯಕ್ಚುಲಾಗಿ ಅವ್ರು ನಿಮ್ಮಿಂದ ಈಗ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ, ಅಥವಾ ದೂರದಲ್ಲಿರ್ಬೋದು, ಡಿಸ್ಟೆನ್ಸಲ್ಲಿದ್ದೀರಾ, ರೈಟ್.
ಸೊ ಯಾಕೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಅಥವಾ ಸಮಥಿಂಗ್ ನಿಮ್ಮ ಒಂದು ಪಾಸಿಟಿವ್ನೆಸ್ ಇಂದ ಅಲ್ವಾ? ಆ ವ್ಯಕ್ತಿನ ನಾನೆಲ್ಲೂ ಬಿಡಲ್ಲ, ಆ ವ್ಯಕ್ತಿನ ನಾನೆಲ್ಲೂ ಹೋಗೋಕ್ಕೆ ಬಿಡಲ್ಲ, ರೈಟ್? ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆಕಾಶ ರೆಕಾರ್ಡಿಂಗಿಂದ ಬರ್ತಾ ಇರುವಂಥ ಒಂದು ಎನರ್ಜಿ ಬಂದು ಈ ಜನ್ಮದ ಕರ್ಮ ಪಾಠ ನಿಮಗೆ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಆ ಅಟ್ಯಾಚ್ಮೆಂಟ್ಸ್ ಏನಿದೆ ಅಥವಾ ಆ ಒಂದು ಫ್ರೀಡಮ್ ಇಲ್ದೇನೆ ಕಟ್ ಹಾಕೊಳ್ಳೋವಂಥದ್ದು ಏನಿದೆ ಅದನ್ನು ನೀವು ಕಲಿಬೇಕು, ಫ್ರೀಡಮ್ ಆಗಿ ಬಿಡೋ ಅಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಬರ್ತಾ ಇದೆ, ಕ್ಷಮೆ ಮತ್ತು ಒಂದು ಪ್ಯೂರಿಫಿಕೇಶನ್, ಶುದ್ಧತೆ. ಈ ವ್ಯಕ್ತಿಯಿಂದ ಇರ್ಬೋದು ಅಥವಾ ಯಾವುದೇ ಒಂದು ಫ್ರೆಂಡಿಂದ ಆಗಿರ್ಬೋದು, ಕೆಲಸದಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಓಕೆನಾ? ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ಅದು ನಿಮಗೆ ತಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ನಿಮ್ಮ ಮೈಂಡಿಂದ ಅದನ್ನು ರಿಲೀಸ್ ಮಾಡಿ ಕ್ಷಮೆಯನ್ನು ಕೊಡುವಂಥದ್ದು. ಅದು ನಿಮ್ಮ ಮನಸ್ಸಿಂದ, ಹೃದಯದಿಂದ ಕ್ಷಮೆ ಕೊಡಬೇಕು. ಬಾಯಲ್ಲಿ ಸುಮ್ಮನೆ ಸಾರಿ ಮುಗ್ದೋಯ್ತು ನನಗೆ ಕ್ಷಮಿಸ್ಬಿಡು ಅಂತ ಹೇಳಿದರೆ ಆಗಲ್ಲ. ಓಕೆ, ಸೊ ಮನಸ್ಸಿಂದ, ಹೃದಯದಿಂದ ಫರ್ಗಿವ್ ಮಾಡುವಂಥದ್ದು. ಆ ಫರ್ಗಿವ್ನೆಸ್ ತುಂಬಾ ಇಂಪಾರ್ಟೆಂಟ್. ಈ ಕರ್ಮ ನಿಮಗೆ ಅನ್ನಿಸ್ಬೋದು ನಿಮ್ಮ ಲೈಫಲ್ಲಿ ರಿಪೀಟ್ ಆಗಿದ್ದೇ ಆಗ್ತಾ ಇದೆ, ಪ್ಯಾಟ್ರನ್ ಆಗಿದ್ದೇ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ ದ ವರ್ಡ್ ಕಾರ್ಡ್ ಒಂದು ಆಗಿರುತ್ತೆ, ಒಬ್ಬರು ವ್ಯಕ್ತಿ ಜೊತೆಗೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಇನ್ನೊಬ್ಬ ವ್ಯಕ್ತಿ ಅದೇ ಥರನೇ ಪಾಠ ಕಲಿಸೋಗ್ತಾನೆ ನಿಮಗೆ. ಹುಡುಗಿನೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ನೋಡ್ಬೋದು, ನೀವು ಚಿಕ್ಕಕ್ಕಿರುವಾಗಿಂದನೂ ನಿಮ್ಮ ಲೈಫಲ್ಲಿ ಏನಾಗಿದೆ, ರಿಪೀಟ್ ನಿಮ್ಮ ಲೈಫಲ್ಲಿ ಆಗಿದೆ, ರಿಪೀಟ್ ನಿಮ್ಮ ಲೈಫಲ್ಲಿ ಆಗಿದೆ. ಯಾಕೆ ಆಗ್ತಾ ಇದೆ? ಆ ಪಾಠ ನೀವು ಕಲ್ತಿಲ್ಲ ಅಂತ ಹೇಳಿದ್ರೆ ಕಲಿಸ್ತಾನೆ ಇರುತ್ತೆ. ಈಗ ನಿಮಗೆ ಎಕ್ಸಾಂಪಲ್ ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುವಾಗ ಹೇಳ್ಬೇಕಂತ ಹೇಳಿದ್ರೆ, ನೀವು LKG ಸ್ಟಾರ್ಟ್ ಮಾಡ್ತೀರಾ ಓದೋಕ್ಕೆ. LKG ನೀವು ಪಾಸ್ ಆದರೆ ಏನು ಮಾಡ್ತೀರಾ, UKG ಕಳಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲೇ ಕೂರ್ಸಿ ಕಲಿಸ್ತಾರೆ, LKG ಕೂತ್ಕೋ ಕಲಿ ಅಂತ ಹೇಳ್ಬಿಟ್ಟು. ನಿನಗೆ ಆ ಬರೆಯಕ್ಕೆ ಬರಲ್ಲ, ABCD ಬರೆಯಕ್ಕೆ ಬರಲ್ಲ, 1 2 ಬರೀಲಿಕ್ಕೆ ಬರಲ್ಲ, 1 2 3 ಬರೆಯಕ್ಕೆ ಬರಲ್ಲ, ಜನವರಿ ಫೆಬ್ರವರಿ ನಿನಗೆ ಗೊತ್ತಿಲ್ಲದೆ ನೀನು ಹೇಗೆ UKG ಹೋಗ್ತೀಯ, 1ನೇ ಕ್ಲಾಸಿಗೆ ಹೇಗೆ ಹೋಗ್ತೀಯ, ಬೇಡ ನೀನು ಇಲ್ಲೇ ಕೂತ್ಕೋ ಅಂತ ಹೇಳ್ತಾರೆ ಅಲ್ವಾ? ಸೊ ಸೇಮ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಸೇಮ್ ಎನರ್ಜಿ ಇದೇ ಥರನೇ ಆಗ್ತಿರೋದು. ನೀವು ಇಲ್ಲಿ ಕಲಿತಾ ಇಲ್ಲ ಫರ್ಗಿವ್ ಮಾಡೋದಾಗಿರಲಿ, ಅಥವಾ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಗಿರಲಿ, ಅಥವಾ ಕೆಲವೊಂದು ಅಟ್ಯಾಚ್ಮೆಂಟ್ಗಳನ್ನು ಬಿಡೋ ಅಂಥದ್ದಾಗಿರಲಿ, ಆ ಫ್ರೀಡಮ್ ಆಗಿರಲಿ, ನೀವು ಕಲಿತಾ ಇಲ್ಲ. ಅದಕ್ಕೆ ನಿಮ್ಮ ಲೈಫಲ್ಲಿ ಪದೇ ಅದು ಪಾಠ ಕಲಿಸ್ಲಿಕ್ಕಂತಲೇ ಮತ್ತೆ ನಿಮ್ಮ ಲೈಫಲ್ಲಿ ರಿಪೀಟ್ ಆಗಿ ಉಲ್ಟಾ ಪಲ್ಟಾ ತಿಳ್ಕೊಂಡು ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದೆ ಅದು. ಓಕೆ, ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು ಆ ಕ್ಷಮೆ ಆಗಿರ್ಬೋದು, ಆ ಪ್ಯೂರಿಫಿಕೇಶನ್, ಶುದ್ಧತೆ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್. ನೀವು ಕ್ಷಮಿಸಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ಆ ಹಳೆ ಕರ್ಮ ಏನಿತ್ತು ರಿಲೀಸ್ ಆಗತ್ತೆ. ಅದು ಸುಮ್ಮನೆ ನಾನು ಹೇಳ್ದೆ ಅಲ್ವಾ ಸಾರಿ ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ಆಗಂಥದ್ದಲ್ಲ. ಮನಸ್ಸಿಂದ ನೀವು ಆ ಒಂದು ಕ್ಷಮೆನ ಯಾವಾಗ ಕೊಡ್ತೀರಾ, ಫರ್ಗಿವ್ನೆಸ್ನ ಯಾವಾಗ ಕೊಡ್ತೀರಾ, ಆವಾಗ ಆ ಕರ್ಮದಿಂದ ಈ ಪ್ಯಾಟ್ರನ್ ಏನು ರಿಪೀಟ್ ಆಗ್ತಾ ಇದೆ ಅದೆಲ್ಲದೂ ಕೂಡ ಎಂಡ್ ಆಗತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಕೆಲವೊಂದು ಕರ್ಮದ ಪಾಠಗಳು ಮತ್ತೆ ನಿಮಗೆ ಕಲಿಸ್ತಾ ಇರುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಈ ಒಂದು ಆಕಾಶಕ್ಕೆ ರೆಕಾರ್ಡಿಂಗಿಂದ ಬರ್ತಿರುವಂಥದ್ದು ಒಂದು ಹೀಲಿಂಗ್ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಈ ಒಂದು ಓಕೆ, ಎಸ್ ರೈಟ್. ಓಕೆ, ಒಂದು ಅಫರ್ಮೇಷನ್ಸ್ನ ನೀವು ಇಲ್ಲಿ ಮಾಡಬೇಕಾಗಿದೆ. ನಾನು ನನ್ನ ಹಳೆಯ ಕರ್ಮದಿಂದ ಮುಕ್ತನಾಗಿದ್ದೇನೆ ಅಥವಾ ಮುಕ್ತಳಾಗಿದ್ದೇನೆ. ಓಕೆನಾ? ನಾನು ಪ್ರೀತಿಯ ಶುದ್ಧ ಶಕ್ತಿಯಾಗಿದ್ದೇನೆ ಅನ್ನುವಂಥದ್ದನ್ನು ನೀವಿಲ್ಲಿ ಅಫರ್ಮ್ ಮಾಡಬೇಕಾಗತ್ತೆ. ಇಲ್ಲಿ ಆಕಾಶಿಕ್ ರೆಕಾರ್ಡಿಂಗಿಂದ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್, ಒಂದು ಹೀಲಿಂಗ್ ಮೆಸೇಜ್ ಆಗಿದೆ ನಿಮಗೆ. ಈ ಪ್ಯಾಟ್ರನ್ನಿಂದ ನೀವು ಹೊರಗೆ ಬರಬೇಕು. ಈ ಕರ್ಮದ ಒಂದು ಪಾಠವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ಈ ಕರ್ಮ ಏನು ಬರ್ತಾ ಇದೆ, ಪದೇ ರಿಪೀಟ್ ಏನು ಪ್ಯಾಟ್ರನ್ ಬರ್ತಾ ಇದೆ ಅದನ್ನು ಎಂಡ್ ಮಾಡ್ಬೇಕಂತ ಹೇಳಿದ್ರೆ ಈ ಅಫರ್ಮೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ನಿಮ್ಮ ಸೋಲ್ ಪರ್ಪಸ್ ತುಂಬಾ ಒಂದು ಇಂಪ್ಯಾಕ್ಟ್ ಬೀಳುತ್ತೆ. ಈ ಅಫರ್ಮೇಷನ್ಸ್ ನಿಮಗೆ ಬರೀ ನಿಮ್ಮ ಕರ್ಮನ ಒಂದು ಎಂಡ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಸೋಲ್ ಮೇಲೂ ಕೂಡ ತುಂಬಾ ಪ್ರಭಾವ ಬೀರುತ್ತೆ. ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡೋದಕ್ಕಾಗಿರ್ಬೋದು, ಅಥವಾ ಕೆಲವೊಂದು ಹಳೆಯ ನೋವುಗಳನ್ನೆಲ್ಲ ಮರಿಲಿಕ್ಕಾಗಿರ್ಬೋದು, ಅದನ್ನು ಕರಗಿಸ್ಲಿಕ್ಕಾಗಿರ್ಬೋದು. ಆ್ಯಂಡ್ ನಿಮ್ಮ ಬ್ಲೂ ಪ್ರಿಂಟ್ ಸಿಗಾಕೊಂಡಿರ್ತೀರಿ ಯಾವುದೋ ಒಂದು ಬ್ಲೂ ಪ್ರಿಂಟಲ್ಲಿ, ಹಿಂಗೆ ನನ್ನ ಲೈಫ್ ಅಂತ ಹೇಳಿಬಿಟ್ಟು, ಅದರಿಂದ ಹೊರಗೆ ಬರೋದಕ್ಕೆ ಈ ಅಫರ್ಮೇಷನ್ಸ್ ಅಥವಾ ಈ ಒಂದು ಹೀಲಿಂಗ್ ಮೆಸೇಜ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನನ್ನ ಎಲ್ಲ ಹಳೆ ಕರ್ಮವನ್ನು ನಾನು
ಆ ಕರ್ಮದಿಂದ ನಾನು ಮುಕ್ತನಾಗಿದ್ದೀನಿ, ಮುಕ್ತಳಾಗಿದ್ದೀನಿ, ನಾನು ಪ್ರೀತಿಯ ಶುದ್ಧ ಶಕ್ತಿಯಾಗಿದ್ದೀನಿ ಅನ್ನುವಂಥದ್ದು. ಓಕೆನಾ? ಸೊ ಈ ಒಂದು ಅಫರ್ಮೇಷನ್ ಏನಿದೆ, ನೀವು ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ತಾ ರಿಪೀಟ್ ಆಗಿ ಹೇಳ್ತಾ ಆ ಕರ್ಮದಿಂದ ನೀವು ಫಸ್ಟು ಹೊರಗೆ ಬನ್ನಿ. ಆ ಕರ್ಮ ನಿಮಗೇನು ಪಾಠ ಕಲಿಸ್ತಾ ಇದೆ, ಸೊ ಈಸಿಯಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಳ್ತೀನಿ ಈ ಒಂದು ರೀಡಿಂಗ್ ಮುಖಾಂತರ. ಇದನ್ನ ರಿಲೀಸ್ ಮಾಡೋದಕ್ಕೂ ಕೂಡ ಒಂದು ಆಕಾಶಿಕ್ ರೆಕಾರ್ಡಿಂಗಿನ ಒಂದು ಹೀಲಿಂಗ್ ಮೆಸೇಜ್ ಕೂಡ ನಿಮಗೆ ಸಿಕ್ಕಿದೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ತೀರ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.